ಗೈಸ್, ಈ ವರ್ಷ ಮಾವಿನ ತೋಟ ಯಾರ್ಯಾರಿದೆ ಮೇ ಬಿ ಎಲ್ಲ ಕಡೆನೂ ನಾನು ತುಂಬ ನೋಡಿದ್ದೀನಿ. ಸಿಕ್ಕಾಬಟ್ಟೆ ಹೂವಾಗಿದೆ, ತುಂಬ ಚೆನ್ನಾಗಿದೆ ಈ ವರ್ಷ. ಅಂದರೆ ಹೂವು ಈ ಜನವರಿಲಿ ನಮಗೆ ಗೊತ್ತಾಗ್ಬಿಡುತ್ತೆ ಈ ವರ್ಷದ ಫಸಲೇ ಹೇಗಿರುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು, ಎಲ್ಲ ಮರಗಳು ಸಕ್ಕತ್ತ ಹೂವಾಗಿದೆ. ಅಂದರೆ ನಾನು ಚಿಕ್ಕವನಿಂದಾಗಿಂದ ಈ ಥರ ಹೂವಾಗಿರೋದು ನಾನು ಯಾವ ವರ್ಷವೂ ನೋಡಿರಲಿಲ್ಲ. ಬಿಕಾಸ್ ರೀಸನ್ ಏನಿದೆ ಅಂದರೆ, ಮೈನ್ ಏನಕ್ಕೆ ಹೂವು ಉದುರ್ತಾ ಇಲ್ಲ ಅಂದರೆ, ಈ ಮಾವಿನ ಗಿಡದಲ್ಲಿ ಮೆಜಾರಿಟಿ ಈ ಹೂವೇನಿದೆ ಉದುರಕ್ಕೆ ಮೈನ್ ರೀಸನ್ನು ಈ ಕಾವಳ ಏನು ಬೆಳೆಯೋತಿ ಮಿಸ್ಟ್ ಬೀಳುತ್ತಲ್ಲ, ಆ ಮಿಸ್ಟ್ ಬಿದ್ದಾಗ ಈ ಹೂವೆಲ್ಲ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕಾವಳ ಬಿದ್ದರೆ. ಬಟ್ ಈ ವರ್ಷ ಲಕ್ಕಿಲಿ ಅಷ್ಟು ಬೀಳ್ತಾ ಇಲ್ಲ ಕಾವಳ, ಅಂದರೆ ಆ ಮಿಸ್ಟ್ ಏನು ಬೀಳ್ತಾ ಇಲ್ವಲ್ಲ, ಹಾಗಾಗಿ ಹೂವು ಉದುರುತ್ತಾ ಇಲ್ಲ. ಬಟ್ ನೋಡಬೇಕು ಎಷ್ಟು ಪರ್ಸೆಂಟ್ ಅದು ಹಾಗೆ ಇದ್ಬಿಟ್ಟು ಅದು ಹೂವು ಫ್ಲವರಿಂಗ್ ಏನಿದೆ ಆಗಿರೋದು ಅದು ಉದುರದಲ್ಲೇ ಕಾಯಿ ಆಗುತ್ತೆ. ಬಟ್ ನೋಡಬೇಕು. ಬಟ್ ಅಟ್ಲೀಸ್ಟ್ ಇವಾಗ ಆಗಿರೋ ಹೂವೆಲ್ಲ ಕಾಯಿ ನಿಂತ್ಬಿಟ್ರಂತೂ ಇದು ನೆಕ್ಸ್ಟ್ ಲೆವೆಲ್ ಇಳುವರಿ ಅಂತಲೇ ಹೇಳ್ಬೋದು. ಈ ಥರ ಬಂದರೆ ತುಂಬ ಖುಷಿ ಪಡ್ತಾರೆ. ನಾವೆಲ್ಲ ಚೇಣಿ ಕೊಟ್ಟಿರ್ತೀವಿ, ಚೇಣಿ ಮಾಡ್ಕೊಂಡವ್ರಂತೂ ಫುಲ್ ಬದುಕೋಗ್ಬಿಡ್ತಾರೆ. ನೆಕ್ಸ್ಟ್ ಅವ್ರು ಒಂದು 2-3 ವರ್ಷ ದುಡ್ಡನ್ನ ಇದೊಂದು ವರ್ಷದಲ್ಲೇ ದುಡ್ಕೊಂಡ್ಬಿಡ್ತಾರೆ. ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಫಸ್ಲು ಈ ವರ್ಷ. ಹೂವು ಫ್ಲವರಿಂಗ್ ಅಂತೂ ಭಾಳ ಚೆನ್ನಾಗಾಗಿದೆ, ನೀವು ನೋಡ್ಬೋದು ಎಲ್ಲ ಕಡೆ ಅಷ್ಟೇ ತುಂಬ ಸಗದ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ನಾವು ಇನ್ನೊಂದು ರಾಂಗ್ ಎಲ್ಲಿ ಮಾಡ್ತಾಯಿದ್ದೀವಿ ಮಾವಿನ ತೋಟದ ಮ್ಯಾಟ್ರಲ್ಲಿ ಅಂದರೆ, ಫ್ಲವರಿಂಗ್ ಆಗಲಿ ಚೆನ್ನಾಗಿ ಅದು ಕಾಯಿ ಬಿಡಲಿ ಅಂತ ಏನು ಮಾಡ್ತೀವಿ, ಸಿಕ್ಕಾಬಟ್ಟೆ ಔಷಧಿ ಹೊಡಿತಾರೆ. ಈ ಚೇಣಿ ಮಾಡ್ಕೊಂಡಿರೋ ನಮ್ಮ ಕಡೆ ಎಲ್ಲ ಚೇಣಿ ಕೊಡ್ತೀವಲ್ಲ ನಾವು, ಅವ್ರು ಮಾಡ್ಕೊಂಡಿರೋರು ಸಿಕ್ಕಾಬಟ್ಟೆ ಏನು ಮಾಡ್ತಾರೆ, ಸ್ಪ್ರೇ ಕೊಡ್ತಾರೆ ಒಂದು 2-3 ಟೈಮ್. ಹೂವು ಆಗಲಿ ಅಂತ ಒಂದು ಸರಿ ಕೊಡ್ತಾರೆ, ಹೂವು ಆದಮೇಲೆ ಆ ಫ್ಲವರಿಂಗ್ ಆಗಿರುತ್ತಲ್ಲ ಫ್ಲವರಿಂಗ್ ನಿಲ್ಲಿ ಅಂತ ಒಂದು ಸರಿ ಕೊಡ್ತಾರೆ, ಮತ್ತೆ ಉದುರಬಾರ್ದು ಅಂತ. ಬಟ್ ಅದು ಏನು ಮಾಡ್ತಿದೆ, ಲಾಂಗ್ ಟರ್ಮ್ ನಾವು ಥಿಂಕ್ ಮಾಡಿ ನೋಡಿದಾಗ ಈ ಸ್ಪ್ರೇ ಕೊಟ್ಟಾಗ ಹೂವು ಚೆನ್ನಾಗಿ ನಿಲ್ಲುತ್ತೆ, ಆ ಇಳುವರಿ ಆ ವರ್ಷ ಚೆನ್ನಾಗಿ ಬರುತ್ತೆ. ಆದರೆ ಮಾವಿನ ಮರ ಹಾಳಾಗ್ತಿದೆ. ಕೆಲವೊಂದು ಎಸ್ಪೆಷಲಿ ಈಗ ನೋಡ್ತಿರ್ಬೋದು, ಈ ಮರದಲ್ಲಿ ಅಷ್ಟೊಂಥರ ಎಲೆನೇ ಇಲ್ಲ, ಒಂಥರ ಏನೋ ಬರಲು ಬಂದಿದೆಯಲ್ಲ ಆ ಥರ ಆಗಿದೆ ಈ ಗಿಡ. ರೀಸನ್ ಏನಕ್ಕೆ ಅಂದರೆ, ತುಂಬ ಈ ಥರ ಅತಿಯಾಗಿ ನಾವು ಮೆಡಿಷನ್ ಕೊಟ್ಟು ಹಾಳಾಗ್ತಾ ಇದೆ. ಅದಕ್ಕೋಸ್ಕರ ಒಂದು ರಿಕ್ವೆಸ್ಟು ನಾನು ಟ್ರೈ ಮಾಡ್ತಾಯಿನಿ, ಇನ್ ಕೇಸ್ ಇಫ್ ಪಾಸಿಬಲ್ ಆಯಿತು ಅಂದರೆ ಅಟ್ಲೀಸ್ಟ್ ನೆಕ್ಸ್ಟ್ ವರ್ಷದಿಂದ ಸ್ಪ್ರೇ ಔಷಧಿ ಒಡ್ಸೋದು ಕಡಿಮೆ ಮಾಡೋಣ. ಗಿಡಗಳು ಹೆಲ್ದಿಯಾಗಿರಲಿ, ಆಟೋಮೆಟಿಕ್ ಅವಾಗ ಫಸಲು ಚೆನ್ನಾಗಿ ಬರುತ್ತೆ. ನಾವು ಅವಾಗ ನೀವೇನು ಔಷಧಿನೂ ಕೊಡೋದು ಬೇಡ, ಏನು ಬೇಡ, ನ್ಯಾಚುರಲಾಗಿ ಬೆಳ್ಸೋಕ್ಕೆ ಟ್ರೈ ಮಾಡೋಣ. ಓಕೆ, ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.